ವೆಲ್ಕಮ್ ಬ್ಯಾಕ್ ಟು ಇಂದ್ರ ಟಿವಿ. ನಾನು ಇತ್ತೀಚಿನ ಗ್ಯಾಜೆಟ್ಗಳು ಮತ್ತು ಟೆಕ್ನಾಲಜಿ ರಿವ್ಯೂಸ್ ಮಾಡುತ್ತೇನೆ. ಇಂದು ನಾನು ಸ್ಯಾಮ್ಸಂಗ್ ಗ್ಯಾಲಕ್ಸಿ F14 5Gಯ ರಿವ್ಯೂ ಮಾಡಲಿದ್ದೇನೆ. ಇದು ಸ್ಯಾಮ್ಸಂಗ್ನ ಹೊಸ ಮಧ್ಯಮ ಶ್ರೇಣಿಯ ಸ್ಮಾರ್ಟ್ಫೋನ್. ಕೆಲವು ಪ್ರಭಾವಶಾಲಿ ವೈಶಿಷ್ಟ್ಯಗಳು ಮತ್ತು ಕಾರ್ಯಕ್ಷಮತೆಯನ್ನು ನೀಡುತ್ತದೆ. ಈ ಸಾಧನದ ಸಂಪೂರ್ಣ ವಿಶೇಷಣಗಳನ್ನು ನೋಡೋಣ. ಸ್ಯಾಮ್ಸಂಗ್ ಗ್ಯಾಲಕ್ಸಿ F14 5G ಎಕ್ಸಿನೋಸ್ 1330 ಆಕ್ಟಾಕೋರ್ ಪ್ರೊಸೆಸರನ್ನು ಹೊಂದಿದೆ. ಇದು 5 ನ್ಯಾನೋಮೀಟರ್ ಟೆಕ್ನಾಲಜಿಯನ್ನು ಆಧರಿಸಿದೆ ಮತ್ತು 2.6 GHz ಗರಿಷ್ಠ ಕ್ಲಾಕ್ ಸ್ಪೀಡನ್ನು ಹೊಂದಿದೆ. ಈ ಪ್ರೊಸೆಸರನ್ನು ARM Mali G68 MP2 GPUನೊಂದಿಗೆ ಜೋಡಿಸಲಾಗಿದೆ. ಇದು ಉನ್ನತ ಮಟ್ಟದ ಗೇಮಿಂಗ್ ಮತ್ತು ಗ್ರಾಫಿಕ್ಸ್ ಅನ್ನು ನಿಭಾಯಿಸಬಲ್ಲದು. ಫೋನ್ ರ್ಯಾಮ್ಪ್ಲೆಸ್ ವೈಶಿಷ್ಟ್ಯವನ್ನು ಹೊಂದಿದ್ದು 6GB ರ್ಯಾಮನ್ನು ಸಹ ಹೊಂದಿದೆ. ಇಂಟರ್ನಲ್ ಸ್ಟೋರೇಜ್ ಅನ್ನು ಬಳಸಿಕೊಂಡು ರ್ಯಾಮನ್ನು 12GB ವರೆಗೆ ವಿಸ್ತರಿಸಬಹುದು. ಫೋನ್ 128GB ಆಂತರಿಕ ಸಂಗ್ರಹಣೆಯನ್ನು ಹೊಂದಿದೆ. ಇದನ್ನು ಮೈಕ್ರೋ SD ಕಾರ್ಡ್ ಬಳಸಿ 1TB ವರೆಗೆ ವಿಸ್ತರಿಸಬಹುದಾಗಿದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ F14 5G 2400x1080 ಪಿಕ್ಸೆಲ್ಗಳ ರೆಸಲ್ಯೂಷನ್ ಮತ್ತು 399 ppi ಪಿಕ್ಸೆಲ್ಗಳ ಡೆನ್ಸಿಟಿಯೊಂದಿಗೆ 6.6 ಇಂಚಿನ ಫುಲ್ HD+ LCD ಡಿಸ್ಪ್ಲೇ ಹೊಂದಿದೆ. ಡಿಸ್ಪ್ಲೇಯು ಗೊರಿಲ್ಲಾ ಗ್ಲಾಸ್ 5ನಿಂದ ರಕ್ಷಿಸಲ್ಪಟ್ಟಿದೆ ಮತ್ತು 20:9 ಆಸ್ಪೆಕ್ಟ್ ರೇಷಿಯೋ ಮತ್ತು 84% ಸ್ಕ್ರೀನ್ ಟು ಬಾಡಿ ರೇಷಿಯೋವನ್ನು ಹೊಂದಿದೆ. ಡಿಸ್ಪ್ಲೇ HDR10+ ಅನ್ನು ಬೆಂಬಲಿಸುತ್ತದೆ ಮತ್ತು 600 ನಿಟ್ಸ್ನ ಗರಿಷ್ಠ ಹೊಳಪನ್ನು ಹೊಂದಿದೆ. ಸಾಧನವನ್ನು ಅನ್ಲಾಕ್ ಮಾಡಲು ಫೋನ್ ಬದಿಯಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಅನ್ನು ಸಹ ಹೊಂದಿದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ F14 5G ಡ್ಯುಯಲ್ ಹಿಂಬದಿಯ ಕ್ಯಾಮೆರಾ ಸೆಟಪ್ ಅನ್ನು ಹೊಂದಿದ್ದು, ಇದು f1.8 ಅಪಾರ್ಚರ್ ಮತ್ತು ಫೇಸ್ ಡಿಟೆಕ್ಷನ್ ಆಟೋ ಫೋಕಸ್ ಜೊತೆಗೆ 50MP ಮುಖ್ಯ ಕ್ಯಾಮೆರಾ ಮತ್ತು f2.4 ಅಪಾರ್ಚರ್ದೊಂದಿಗೆ 2MP ಡೆಪ್ತ್ ಸೆನ್ಸಾರ್ ಅನ್ನು ಸಹ ಒಳಗೊಂಡಿದೆ. ಇಂದಿನ ಕ್ಯಾಮೆರಾ 30 ಫ್ರೇಮ್ಸ್/ಸೆಕೆಂಡ್ನಲ್ಲಿ 4K ರೆಸಲ್ಯೂಷನ್ನಲ್ಲಿ ವಿಡಿಯೋಗಳನ್ನು ರೆಕಾರ್ಡ್ ಮಾಡಬಹುದು ಮತ್ತು ಡಿಜಿಟಲ್ ಝೂಮ್, ಪ್ಯಾನರೋಮಾ, HDR, ನೈಟ್ ಮೋಡ್, ಪ್ರೋ ಮೋಡ್ ಮತ್ತು ಲೈವ್ ಫೋಕಸ್ನಂತಹ ವೈಶಿಷ್ಟ್ಯಗಳನ್ನು ಬೆಂಬಲಿಸುತ್ತದೆ. ಫೋನ್ f2.0 ಅಪಾರ್ಚರ್ ಮತ್ತು ಫಿಕ್ಸ್ಡ್ ಫೋಕಸ್ನೊಂದಿಗೆ 13MPಯ ಮುಂಭಾಗದ ಕ್ಯಾಮೆರಾವನ್ನು ಸಹ ಹೊಂದಿದೆ. ಮುಂಭಾಗದ ಕ್ಯಾಮೆರಾವು 30 ಫ್ರೇಮ್ಸ್/ಸೆಕೆಂಡ್ನಲ್ಲಿ 1080 ಪಿಕ್ಸೆಲ್ ರೆಸಲ್ಯೂಷನ್ನಲ್ಲಿ ವಿಡಿಯೋಗಳನ್ನು ರೆಕಾರ್ಡ್ ಮಾಡಬಹುದು ಮತ್ತು ಸೆಲ್ಫಿ ಫೋಕಸ್, ಬ್ಯೂಟಿ ಮೋಡ್ ಮತ್ತು AR ಸ್ಟಿಕ್ಕರ್ಗಳಂತಹ ವೈಶಿಷ್ಟ್ಯಗಳನ್ನು ಬೆಂಬಲಿಸುತ್ತದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ F14 5G ಬೃಹತ್ 6000 mAh ಲಿಥಿಯಂ ಅಯಾನ್ ಬ್ಯಾಟರಿಯನ್ನು ಹೊಂದಿದ್ದು, USB Type-C ಪೋರ್ಟ್ ಮೂಲಕ 25W ಫಾಸ್ಟ್ ಚಾರ್ಜಿಂಗ್ ಅನ್ನು ಸಹ ಬೆಂಬಲಿಸುತ್ತದೆ. ಫೋನ್ ರಿವರ್ಸ್ ಚಾರ್ಜಿಂಗ್ ಮತ್ತು ವೈರ್ಲೆಸ್ ಪವರ್ ಶೇರಿಂಗ್ ಸಹ ಬೆಂಬಲಿಸುತ್ತದೆ. ಇದು ಫೋನ್ನ ಬ್ಯಾಟರಿಯನ್ನು ಬಳಸಿಕೊಂಡು ಇತರ ಸಾಧನಗಳನ್ನು ಚಾರ್ಜ್ ಮಾಡಲು ನಿಮಗೆ ಅನುಮತಿಸುತ್ತದೆ. ಒಂದೇ ಚಾರ್ಜ್ನಲ್ಲಿ 34 ಗಂಟೆಗಳ ಟಾಕ್ ಟೈಮ್, 21 ಗಂಟೆಗಳವರೆಗೆ ವಿಡಿಯೋ ಪ್ಲೇಬ್ಯಾಕ್, 131 ಗಂಟೆಗಳವರೆಗೆ ಆಡಿಯೋ ಪ್ಲೇಬ್ಯಾಕ್ ಮತ್ತು 24 ಗಂಟೆಗಳ ಸ್ಟ್ಯಾಂಡ್ ಬೈ ಸಮಯವನ್ನು ನೀಡುತ್ತದೆ ಎಂದು ಫೋನ್ ಹೇಳುತ್ತದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ F14 5G ಆಂಡ್ರಾಯ್ಡ್ 13ನಲ್ಲಿ One UI 5.1 ಜೊತೆಗೆ ರನ್ ಆಗುತ್ತದೆ. ಫೋನ್ ಡಾರ್ಕ್ ಮೋಡ್, ಎಡ್ಜ್ ಪ್ಯಾನಲ್, ಗೇಮ್ ಲಾಂಚರ್, ಬಿಕ್ಸ್ಬಿ ವಾಯ್ಸ್ ಅಸಿಸ್ಟೆಂಟ್, ಸ್ಯಾಮ್ಸಂಗ್ ಪೇ, ಸ್ಯಾಮ್ಸಂಗ್ ಹೆಲ್ತ್, ಸ್ಯಾಮ್ಸಂಗ್ ನಾಕ್ಸ್ ಮತ್ತು ಸ್ಯಾಮ್ಸಂಗ್ ವಾಲೆಟ್ನಂತಹ ವೈಶಿಷ್ಟ್ಯಗಳೊಂದಿಗೆ ಮೃದುವಾದ ಮತ್ತು ಅರ್ಥಗರ್ಭಿತ ಬಳಕೆದಾರ ಇಂಟರ್ಫೇಸ್ ಅನ್ನು ನೀಡುತ್ತದೆ. 2 ಪ್ರಮುಖ OS ನವೀಕರಣಗಳು ಮತ್ತು 4 ವರ್ಷಗಳ ಭದ್ರತಾ ಪ್ಯಾಚ್ ನವೀಕರಣಗಳನ್ನು ಸ್ವೀಕರಿಸಲು ಫೋನ್ ಭರವಸೆ ನೀಡುತ್ತದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ F14 5G 13 ಬ್ಯಾಂಡ್ಗಳ ಬೆಂಬಲದೊಂದಿಗೆ 5G ಸಂಪರ್ಕವನ್ನು ಬೆಂಬಲಿಸುತ್ತದೆ. ಜೊತೆಗೆ 4G LTE, Wi-Fi 6, ಬ್ಲೂಟೂತ್ 5.2, NFC, GPS, GLONASS, ಗೆಲಿಲಿಯೋ, BDOW ಮತ್ತು FM ರೇಡಿಯೋವನ್ನು ಹೊಂದಿದೆ. ಫೋನ್ ಡ್ಯುಯಲ್ ಸ್ಟ್ಯಾಂಡ್ ಬೈ ಮತ್ತು ಡ್ಯುಯಲ್ ವೋಲ್ಟ್ ಬೆಂಬಲದೊಂದಿಗೆ ಡ್ಯುಯಲ್ ಸಿಮ್ ಸ್ಲಾಟ್ ಅನ್ನು ಸಹ ಹೊಂದಿದೆ. ಫೋನ್ ಕರೆಗಳಿಗೆ ವಾಯ್ಸ್ ಫೋಕಸ್ ವೈಶಿಷ್ಟ್ಯವನ್ನು ಹೊಂದಿದೆ. ಇದು ಹಿನ್ನೆಲೆ ಶಬ್ದವನ್ನು ಕಡಿಮೆ ಮಾಡುತ್ತದೆ ಮತ್ತು ಧ್ವನಿ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ F14 5G 3 ಬಣ್ಣದ ಆಯ್ಕೆಗಳಲ್ಲಿ ಬರುತ್ತದೆ: ಗೋಲ್ಡ್ ಗ್ರೀನ್, ಪರ್ಪಲ್ ಮತ್ತು ಬ್ಲ್ಯಾಕ್. ಫೋನ್ ಶೈನಿಂಗ್ ಫಿನಿಶ್ ಮತ್ತು ರೆಕ್ಟ್ಯಾಂಗ್ಯುಲರ್ ಕ್ಯಾಮೆರಾ ಮಾಡ್ಯೂಲ್ನೊಂದಿಗೆ ಪ್ಲಾಸ್ಟಿಕ್ ಬ್ಯಾಕ್ ಪ್ಯಾನಲ್ ಅನ್ನು ಹೊಂದಿದೆ. ಫೋನ್ 205 ಗ್ರಾಂ ತೂಗುತ್ತದೆ. 6GB ರ್ಯಾಮ್ ಮತ್ತು 128GB ಸ್ಟೋರೇಜ್ ಹೊಂದಿರುವ ಈ ಫೋನ್ 15,990 ರೂಪಾಯಿಗೆ ಮಾರ್ಚ್ 30ರಿಂದ ಫ್ಲಿಪ್ಕಾರ್ಟ್ನಲ್ಲಿ ಲಭ್ಯವಿದೆ. ಇದಿಷ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ F14 5G ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ರಿವ್ಯೂ ಆಗಿದೆ. ನಿಮಗೆ ಇದು ಸಹಾಯಕವಾಗಿದೆ ಎಂದು ನಾನು ಭಾವಿಸುತ್ತೇನೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚಿನ ಗ್ಯಾಜೆಟ್ಗಳ ರಿವ್ಯೂಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಸಾಧನದ ಕುರಿತು ನೀವು ಯಾವುದೇ ಪ್ರಶ್ನೆಗಳನ್ನು ಅಥವಾ ಪ್ರತಿಕ್ರಿಯೆಯನ್ನು ಹೊಂದಿದ್ದರೆ ನಿಮ್ಮ ಕಮೆಂಟ್ಗಳನ್ನು ಕೆಳಗೆ ನೀಡಿ. ಇಂದ್ರ ಟಿವಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ನೋಡುತ್ತೇನೆ.